ಯಶು, ನಾನು ಮಾತಾಡ್ತಿರೋದು ನಿನ್ನ ಕಿವಿಗೆ ಬೀಳ್ತಾ ಇದೆ ತಾನೆ? ಆ ಮಗು ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀನಿ. ನಾವು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳೋದ್ರಿಂದ ನಾವೇನು ಚಿಕ್ಕವರಾಗೋದಿಲ್ಲ. ಇನ್ನೂ ನಮ್ಮ ಘನತೆ ಗೌರವ ಹೆಚ್ಚುತ್ತೆ. ಆ ಮಗು ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದೆ. ಕ್ಷಮೆ ಕೇಳು ಯಶೋದ. ಸರ್ ಒಂದು ನಿಮಿಷ, ಇದರಲ್ಲಿ ಯಶೋಧ ಮೇಡಮ್ದು ಏನೂ ತಪ್ಪಿಲ್ಲ. ದುಪ್ಪಟ್ಟನ ನಾನೇ ಜೋಪಾನವಾಗಿ ನೋಡ್ಕೊಳ್ಬೇಕಿತ್ತು. ಯಾವುದೋ ಗುಂಗಲ್ಲಿ ಹಳೆ ಬಟ್ಟೆ ಜೊತೆ ಇಟ್ಬಿಟ್ಟಿದೆ ಅನಿಸುತ್ತೆ. ಮೇಡಮ್, ನಾನೇ ವಾಶ್ ಮಾಡ್ಕೊಳ್ತೀನಿ. ತಪ್ಪು ನನ್ನಿಂದ ಆಗಿದೆ, ಕ್ಷಮಿಸ್ಬಿಡಿ. ಓ ಛೇ, ನಾನೇ ಸ್ವಲ್ಪ ದುಡುಕ್ಬಿಟ್ಟೆ ಅಂತ ಕಾಣಿಸತ್ತೆ. ಯಶು, ನಾನೇ ಸ್ವಲ್ಪ ಅತಿಯಾಗೇನೋ ಮಾತಾಡ್ಬಿಟ್ಟೆ. ಮನಸ್ಸು ಹಚ್ಕೋಬೇಡ, ಸಾರಿ. ನೋಡಮ್ಮ, ಆ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕಲ್ಯಾಣಿಗೆ ತಲುಪಿಸ್ಬಿಡು. ಅರ್ಥ ಆಯ್ತಾ? ಹೋಗು. ಕಲ್ಯಾಣಿ, ಈ ಘಟನೆ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ಮನಸ್ಸಿಗೆ ಹಚ್ಕೋಬೇಡ, ಮರೆತು ಬಿಡು. ಅಕ್ಕ, ನೀನ್ ಯಾಕೆ ಮಧ್ಯದಲ್ಲಿ ಬಂದು ಸಾರಿ ಕೇಳ್ದೆ? ಇದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ. ಅವ್ರು ಸಾರಿ ಕೇಳ್ಬೇಕಾಗಿದ್ದು ನೀನಲ್ಲ. ಬರೀ ಇದೇ ಆಯ್ತು. ಹತ್ಕೊಂಡು ಉರಿತಾರೋ ಬೆಂಕಿಲಿ ಅನ್ನ ಬೇಯಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಥೂ. ಏನ ಮಿಟ್ರೋ, ಇಲ್ಲಿ ಬಂದು ಕೂತಿದ್ಯಾ ಬೇಜಾರಲ್ಲಿ? ಮೋಡ ಕವಿದ ವಾತಾವರಣ. ನೋಡು, ನನಗೆ ಈ ಥರ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಏನು ಮಾತಾಡ್ದಿರಾ ಸುಮ್ಮನೆ ಹೆಂಗೆಂಗೋ ಆಡ್ತಾಯಿದ್ರೆ ನಿಜ ಹೇಳ್ತದೆ, ನನಗೆ ಇಷ್ಟ ಆಗಲ್ಲ. ಏನೇ ಇದ್ರೂ ಮಾತಾಡಿ ಬಗೆಹರಿಸ್ಕೋಬೇಕು. ಮನಸ್ಸಲ್ಲಿರೋದನ್ನ ಹೊರಗೆ ಹಾಕೋದು ತಾನೇ ಎಲ್ಲ ಸರಿ ಹೋಗೋದು. ಮೀಟ್ರು, ಭರತ್ ಮಾಡಿದ್ದು ತಪ್ಪು. ಅದು ಅವನಿಗೂ ರಿಯಲೈಸ್ ಆಗಿದೆ. ಅವನು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ. ಅದೆಲ್ಲ ಬೇಡ ಬಿಡು ಕೃಷ್ಣ. ಮೀಟ್ರು ಪ್ಲೀಸ್, ನನಗೋಸ್ಕರ ನೋಡು. ಭರತನ ಬಂದ. ರುಕೋವ್ರೆ, ನಂಗೆ ಗೊತ್ತಿರಲಿಲ್ಲ ಭವ್ಯ ಕೊಟ್ಟರು ಆ ದುಪ್ಪಟ್ಟ ನಿಮ್ಮ ಅನ್ನ ಕೊಟ್ಟಿದ್ದು ಅಂತ. ಹಾಗೂ ನೋಡಿ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಈ ರೀತಿ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ರಾಧಾಂತ ಆದಮೇಲೆ ನಾನು ಒಂದೇ ಹೇಳ್ಬೋದು, ಐ ಆಮ್ ಸಾರಿ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ ಬಿಡಿ.